ಮಣ್ಣು ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ತಲೆಗೆ ಬರೋದೇನು ಬರೀ ಕೆಸರು ಧೂಳು ಅಷ್ಟೇ ಅಲ್ವಾ. ಆದ್ರೆ ನಾವು ಪ್ರತಿದಿನ ತುಳಿಯೋ ಈ ನೆಲದ ಕೆಳಗೆ ಒಂದು ಇಡೀ ಬ್ರಹ್ಮಾಂಡವೇ ಅಡಗಿದೆ. ಇದು ನಮ್ಮ ಗ್ರಹದ ಅತ್ಯಂತ ನಿಗೂಢ ಮತ್ತೆ ನಾವೆಲ್ಲ ಕಡಿಮೆ ಅಂದಾಜು ಮಾಡಿರೋ ಅದ್ಭುತಗಳಲ್ಲಿ ಒಂದು. ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಪ್ರತಿದಿನ ಸುಮ್ಮನೆ ನಡ್ಕೊಂಡು ಹೋಗೋ ಈ ನೆಲ ಇದೆಯಲ್ಲ, ಇದು ಭೂಮಿ ಮೇಲಿನ ಅತ್ಯಂತ ಅದ್ಭುತಗಳಲ್ಲಿ ಒಂದಾಗಿದ್ರೆ ಹೇಗಿರುತ್ತೆ? ಬನ್ನಿ ಇದರ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. 50,000 ಇದೇನು ಅಂಕಿ ಅಂತ ಯೋಚನೆ ಮಾಡ್ತೀನಿರಾ? ಕೇಳಿದ್ರೆ ಶಾಕ್ ಆಗತ್ತೆ. ಕೇವಲ 1 ಗ್ರಾಂ ಮಣ್ಣಿನಲ್ಲಿ ಇಷ್ಟು ಅಂದ್ರೆ 50,000ಕ್ಕೂ ಹೆಚ್ಚು ಬೇರೆ ಬೇರೆ ತರಹದ ಸೂಕ್ಷ್ಮ ಜೀವಿಗಳಿರುತ್ತವಂತೆ. ಹೌದು, ಕೇವಲ ಒಂದೇ 1 ಗ್ರಾಂನಲ್ಲಿ. ಅದಷ್ಟೇ ಅಲ್ಲ, ಇನ್ನೊಂದು ಲೆಕ್ಕಾಚಾರ ಕೇಳಿ. ಒಂದೇ ಒಂದು ಟೀ ಚಮಚದಷ್ಟು ಮಣ್ಣು ತಗೊಂಡ್ರೆ ಅದರಲ್ಲಿರೋ ಜೀವಿಗಳ ಸಂಖ್ಯೆ ಇದೆಯಲ್ಲ, ಅದು ಇಡೀ ಭೂಮಿ ಮೇಲಿರೋ ಜನಸಂಖ್ಯೆಗಿಂತ ಅಂದ್ರೆ ಸುಮಾರು 700 ಕೋಟಿಗಿಂತನೂ ಜಾಸ್ತಿ. ನೋಡಿ, ಇಷ್ಟೆಲ್ಲ ಇದ್ರೂ ನಮ್ಮ ಕಾಲ ಕೆಳಗಿರೋ ಈ ಒಂದು ಸೀಕ್ರೆಟ್ ಪ್ರಪಂಚದ ಬಗ್ಗೆ ನಮ್ಗೆ ಗೊತ್ತಿರೋದು ತುಂಬಾನೇ ಕಮ್ಮಿ. ನಿಜ ಹೇಳ್ಬೇಕಂದ್ರೆ ನಾವು ಇಡೀ ಜೀವರಾಶಿಯ ಒಂದು ಸಣ್ಣ ಭಾಗವನ್ನಷ್ಟೇ ಇದುವರೆಗೂ ಕಂಡುಹಿಡಿದಿರೋದು. ಸರಿ, ಹಾಗಿದ್ರೆ ಈ ಕಣ್ಣಿಗೆ ಕಾಣದ ಜೀವಿಗಳು ನಮಗೆ ಹೇಗೆಲ್ಲ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ ಬನ್ನಿ. ನೋಡಿ, ಲಕ್ಷಾಂತರ ವರ್ಷಗಳಿಂದ ಮಣ್ಣಿನೊಳಗಡೆ ಇರೋ ಈ ಸೂಕ್ಷ್ಮ ಜೀವಿಗಳು ಒಂದಕ್ಕೊಂದು ಜಗಳ ಆಡ್ತಾನೇ ಇವೆ ಬದುಕೋಕೆ ಅಂತ. ಈ ಫೈಟ್ನಲ್ಲಿ ಅವು ತಮ್ಮ ಶತ್ರುಗಳನ್ನ ಸೋಲ್ಸೋಕೆ ಅಂತ ಕೆಲವು ಪವರ್ಫುಲ್ ಕೆಮಿಕಲ್ಗಳನ್ನ ಅಂದ್ರೆ ಆಂಟಿಬಯೋಟಿಕ್ಗಳನ್ನ ತಯಾರು ಮಾಡ್ಕೊಂಡಿವೆ. ನಿಮ್ಗೊತ್ತಾ, ಇದೇ ಕೆಮಿಕಲ್ಗಳು ನಮ್ಮ ಇವತ್ತಿನ ಎಷ್ಟೋ ಔಷಧಿಗಳಿಗೆ ಬೇಸ್ ಆಗಿರೋದು. ಹೌದು, ನೀವು ಕೇಳಿದ್ದು ಸರಿನೇ. ನಾವು ಅಕ್ಷರಶಃ ನಮ್ಮ ಮಣ್ಣಿನಿಂದಾನೇ ಔಷಧಿಗಳನ್ನ ಮಾಡ್ತಿದ್ದೀವಿ. ಹಾಗಿದ್ರೆ ಇನ್ನೂ ಪತ್ತೆ ಆಗದೇ ಇರೋ ಎಂತೆಂಥ ಚಿಕಿತ್ಸೆಗಳು ನಮ್ಮ ಕಾಲ ಕೆಳಗೆ ಅಡಿಕೊಂಡಿರ್ಬೋದು ಅಲ್ವಾ? ಮಣ್ಣು ಅಂದ್ರೆ ಸುಮ್ಮನೆ ಬೇರೆ ಬೇರೆ ಜೀವಿಗಳು ಇರೋ ಜಾಗ ಅಲ್ಲ, ಅದೊಂದು ಜೀವಂತ ನೆಟ್ವರ್ಕ್. ಇಲ್ಲಿ ಪ್ರತಿಯೊಂದು ಜೀವಿ ಕೂಡ ಇನ್ನೊಂದರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರುತ್ತೆ. ಈ ಒಂದು ಅಲಯನ್ಸ್ ಅಥವಾ ಮೈತ್ರಿಕೂಟದ ಸ್ಪೆಷಲ್ ಮೆಂಬರ್ ಯಾರು ಗೊತ್ತಾ? ಎರೆಹುಳು. ಚಾರ್ಲ್ಸ್ ಡಾರ್ವಿನ್ ಅವರಿಗೆ ಎರೆಹುಳುಗಳ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅಂದ್ರೆ ಅವರು ಹೀಗಂತ ಹೇಳಿದ್ರು: ಮಣ್ಣನ್ನ ಸೃಷ್ಟಿಸೋದು ಮತ್ತೆ ಅದನ್ನ ಕಾಪಾಡೋದ್ರಲ್ಲಿ ಅವುಗಳ ಪಾತ್ರ ಅಷ್ಟು ಮುಖ್ಯ ಅಂತ. ಹಾಗಿದ್ರೆ ಈ ಎರೆಹುಳುಗಳು ಮಾಡೋ ಕೆಲ್ಸವಾದ್ರೂ ಏನು? ಅವು ಮಣ್ಣಿನ ಆಳಕ್ಕೆ ಹೋಗಿ ಮಣ್ಣಿಗೆ ಉಸಿರಾಡೋಕೆ ಜಾಗ ಮಾಡಿಕೊಡುತ್ತೆ. ಒಂದ್ ರೀತಿ ಲಂಗ್ಸ್ ಥರ. ಈ ಸುರಂಗಗಳಿಂದ ಗಿಡದ ಬೇರುಗಳು ಬೆಳೆಯೋಕೆ ಜಾಗ ಸಿಗುತ್ತೆ. ಹೀಗೆ ಇಡೀ ಮಣ್ಣು ಜೀವಂತವಾಗಿ ಗಾಳಿಯಾಡ್ತಾ ಇರುತ್ತೆ. ಈ ನೆಲದಡಿಯ ಮೈತ್ರಿಯಲ್ಲಿ ಇನ್ನೊಬ್ಬ ಪ್ರಮುಖ ಆಟಗಾರ ಇದ್ದಾನೆ, ಅದು ಶಿಲೀಂಧ್ರ. ಮಣ್ಣಿನ ಕೆಳಗೆ ಇವುಗಳ ಎಳೆಗಳು ಇಡೀ ಪರಿಸರವನ್ನ ಒಂದು ಬೃಹತ್ ನ್ಯಾಚುರಲ್ ಇಂಟರ್ನೆಟ್ ತರ ಕನೆಕ್ಟ್ ಮಾಡುತ್ತೆ. ಇದು ಒಂದು ಸೂಪರ್ ಡೀಲ್ ಇದ್ದ ಹಾಗೆ. ಸಸ್ಯಗಳು ಸೂರ್ಯನ ಬೆಳಕಿಂದ ಸಿಕ್ಕಿದ ಕಾರ್ಬನ್ ಅನ್ನ ಶಿಲೀಂಧ್ರಗಳಿಗೆ ಕೊಡುತ್ತೆ. ಅದಕ್ಕೆ ಬದಲಾಗಿ ಶಿಲೀಂಧ್ರಗಳು ಮಣ್ಣಿನಿಂದ ಸಾರಜನಕ, ರಂಜಕದಂತಹ ಇಂಪಾರ್ಟೆಂಟ್ ಪೋಷಕಾಂಶಗಳನ್ನ ಮೈನಿಂಗ್ ಮಾಡಿ ಸಸ್ಯಗಳಿಗೆ ವಾಪಸ್ ಕೊಡುತ್ತೆ. ಇದೊಂದು ಪರ್ಫೆಕ್ಟ್ ಪಾರ್ಟ್ನರ್ಶಿಪ್ ಅಲ್ವಾ? ಸರಿ, ಈಗ ನಮ್ಮ ಫೋಕಸ್ ಅನ್ನು ಸ್ವಲ್ಪ ಬದಲಿಸೋಣ. ಮಣ್ಣು ಇಡೀ ಭೂಮಿಗೆ, ಅದರಲ್ಲೂ ನಮ್ಮ ಕ್ಲೈಮೇಟ್ಗೆ ಏನೆಲ್ಲ ದೊಡ್ಡ ದೊಡ್ಡ ಸಹಾಯ ಮಾಡುತ್ತೆ ಅಂತ ನೋಡೋಣ. ಈ ಒಂದು ಸತ್ಯ ನಿಜಕ್ಕೂ ತಲೆ ತಿರುಗಿಸುತ್ತೆ. ಭೂಮಿ ಮೇಲಿರೋ ಎಲ್ಲ ಗಿಡಮರಗಳು ಸೇರಿ ಎಷ್ಟು ಕಾರ್ಬನನ್ನು ಹಿಡಿದಿಟ್ಕೊಳ್ತವೋ ಅದಕ್ಕಿಂತ 3 ಪಟ್ಟು ಹೆಚ್ಚು ಕಾರ್ಬನನ್ನ ಮಣ್ಣು ತನ್ನೊಳಗೆ ಸ್ಟೋರ್ ಮಾಡಿಟ್ಕೊಂಡಿದೆ. ಅಂದ್ರೆ ಇದು ಪ್ರಕೃತಿಯ ಅತಿ ದೊಡ್ಡ ಕಾರ್ಬನ್ ಬ್ಯಾಂಕ್. ಆದರೆ ಮಣ್ಣಿನ ಕೆಲಸ ಅಷ್ಟಕ್ಕೇ ನಿಲ್ಲಲ್ಲ. ಅದು ಇದಕ್ಕಿಂತ ತುಂಬಾನೇ ಹೆಚ್ಚು. ನಾವು ತಿನ್ನೋ ಆಲ್ಮೋಸ್ಟ್ ಎಲ್ಲ ಆಹಾರ ಬರೋದು ಮಣ್ಣಿಂದಾನೆ. ನಾವು ಕುಡಿಯೋ ನೀರನ್ನ ಫಿಲ್ಟರ್ ಮಾಡಿ ಕ್ಲೀನ್ ಮಾಡುತ್ತೆ, ಪ್ರವಾಹಗಳನ್ನ ಕಡಿಮೆ ಮಾಡುತ್ತೆ, ಕೊನೆಗೆ ನಮ್ಮ ವಾತಾವರಣವನ್ನೇ ಕಂಟ್ರೋಲ್ ಮಾಡುತ್ತೆ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇಷ್ಟೆಲ್ಲ ಮುಖ್ಯವಾದ ಈ ಸಂಪನ್ಮೂಲ ಇದೆಯಲ್ಲ, ಇದು ತುಂಬಾ ಸೂಕ್ಷ್ಮ ಮತ್ತು ನಿಧಾನವಾಗಿ ನಾಶ ಆಗ್ತಾ ಇದೆ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಸಂಘರ್ಷವೇ ಇದು. ಈ ಒಂದು ಹೋಲಿಕೆ ನೋಡಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಾಗತ್ತೆ. ಕೇವಲ 5 ಮಿಲಿಮೀಟರ್ ಮೇಲ್ಮಣ್ಣು ರೆಡಿಯಾಗೋಕೆ 100ಕ್ಕೂ ಹೆಚ್ಚು ವರ್ಷ ಬೇಕು. ಆದರೆ ಕೆಮಿಕಲ್ ಪೊಲ್ಯೂಷನ್ ಇರ್ಬೋದು ಅಥವಾ ಭೂ ಸವೆತ ಇರ್ಬೋದು, ಅದರಿಂದ ಅದನ್ನ ನಾಶ ಮಾಡೋಕೆ ಕೆಲವು ಕ್ಷಣಗಳು ಸಾಕು. ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಮಣ್ಣು ತನ್ನಷ್ಟಕ್ಕೆ ತಾನೇ ರಿಪೇರ್ ಮಾಡ್ಕೊಳ್ಳೋ ವೇಗಕ್ಕಿಂತ ನಾವದನ್ನ 50ರಿಂದ 100 ಪಟ್ಟು ಹೆಚ್ಚು ಸ್ಪೀಡಲ್ಲಿ ಹಾಳು ಮಾಡ್ತಾ ಇದ್ದೀವಿ. ಇದಕ್ಕೊಂದು ದೊಡ್ಡ ಕಾರಣ ಅಂದ್ರೆ ಇಂಟೆನ್ಸಿವ್ ಫಾರ್ಮಿಂಗ್, ಅಂದ್ರೆ ತೀವ್ರವಾದ ಕೃಷಿ ಪದ್ಧತಿಗಳು. ಈಗಾಗಲೇ ಆಗಿರೋ ಡ್ಯಾಮೇಜ್ ಎಷ್ಟು ಅಂತ ನೋಡಿದ್ರೆ, ಉದಾಹರಣೆಗೆ ಯುರೋಪ್ನಲ್ಲೇ ತಗೊಳ್ಳಿ. ಅಲ್ಲಿರೋ ಸುಮಾರು 60ರಿಂದ 70% ಮಣ್ಣು ಅನಾರೋಗ್ಯಕರ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿನ ಬಹುಪಾಲು ಮಣ್ಣು ತನ್ನ ಜೀವವನ್ನೇ ಕಳ್ಕೊಂಡಿದೆ. ಇಷ್ಟೆಲ್ಲ ಅಪಾಯ ಇದ್ರೂ ಸತ್ಯ ಏನು ಗೊತ್ತಾ?
ಎಷ್ಟೋ ದೇಶಗಳಲ್ಲಿ ಮಣ್ಣಿನ ಬಗ್ಗೆ ಸರಿಯಾದ ಡೇಟಾನೇ ಇಲ್ಲ, ಅದಕ್ಕೆ ಸರಿಯಾದ ಪ್ರೊಟೆಕ್ಷನ್ ಇಲ್ಲ, ರೂಲ್ಸ್ ಕೂಡ ಇಲ್ಲ. ನಿಜಕ್ಕೂ ಬೇಜಾರಾಗೋ ವಿಷಯ ಅಂದ್ರೆ ಮಣ್ಣಿಗೋಸ್ಕರ ಧ್ವನಿ ಎತ್ತೋರು ಕೂಡ ತುಂಬಾ ಕಮ್ಮಿ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಕೇಳೋಣ. ಮಣ್ಣು ಇಷ್ಟೆಲ್ಲ ರಹಸ್ಯಗಳನ್ನ, ಇಷ್ಟೆಲ್ಲ ಅದ್ಭುತಗಳನ್ನ ತನ್ನೊಳಗಿಟ್ಕೊಂಡಿದ್ರೆ ನಾವ್ಯಾಕೆ ಅದನ್ನ ಕೇವಲ ಕೆಸರು ಅಂತ ಅಸಡ್ಡೆ ಮಾಡ್ತೀವಿ? ಈ ಬಗ್ಗೆ ಯೋಚಿಸ್ಬೇಕಲ್ವಾ?